ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಕೇಳ್ಕೊಂಬರೋಣ. ಒಬ್ಬ ಹಳ್ಳಿಯ ಹೆಣ್ಮಗಳು, ಮುಗ್ಧ ಹೆಣ್ಮಗಳು, ಅವಳ ದೃಷ್ಟಿಯಲ್ಲಿ ಪೆನ್ನು ಹೇಗೆಲ್ಲ ಕಾಣಿಸುತ್ತೆ ಅನ್ನೋದನ್ನ ಈ ಕಥೆಯನ್ನ ಕೇಳ್ಕೊಂಬರೋಣ. ಕಥೆಯ ಹೆಸರು ಪೆನ್ನು. ಇದನ್ನ ಬರೆದವರು ಅಗ್ರಹಾರ ಕೃಷ್ಣಮೂರ್ತಿಯವರು. ಬನ್ನಿ ಕತೆ ಕೇಳ್ಕೊಂಬರೋಣ. ಸರಸಮ್ಮ 3 ದಿನಗಳಿಂದ ಯೋಚಿಸುತ್ತಿದ್ದಳು. ದೊಡ್ಡ ಮಾರ್ಕೆಟ್ಟಿಗೆ ಹೋಗಿ ಅಣ್ಣೆ ಸೊಪ್ಪು ಹುಡುಕಬೇಕೆಂದು. ಅಣ್ಣೆ ಸೊಪ್ಪು ಸಿಗದ ಬೆಂಗಳೂರನ್ನ ಅವಳು ಈಚೆಗೆ ಬೆಂಗಾಡೆಂದೇ ಕರೆಯತೊಡಗಿದ್ದಳು. ತಲೆಯ ಮೇಲೆ ಸೊಪ್ಪು ಹೊತ್ತು ಮಾರುವ ಹೆಂಗಸರು, ಗಾಡಿಯಲ್ಲಿ ತರಕಾರಿ ತಳ್ಳಿಕೊಂಡು ಬರುವವರು, ಹತ್ತಿರದಲ್ಲೇ ಇದ್ದ ಹಾಪ್ಕಾಮ್ಸ್ ಹುಡುಗ ರೆಡ್ಡಿ, ಇವರು ಯಾರೂ ಅವಳ ಅಣ್ಣೆ ಸೊಪ್ಪಿನ ಬೇಡಿಕೆಯನ್ನ ಪೂರೈಸಿರಲಿಲ್ಲ. ಅವಳು ಅಣ್ಣೆ ಸೊಪ್ಪನ್ನ ಹುಡುಕುತ್ತಿದ್ದುದು ತನಗಾಗಿ ಅಲ್ಲ, ತನ್ನ ಮಗಳಿಗೆ. ಅದು ಕಣ್ಣಿಗೆ ಒಳ್ಳೆಯದು. ಬಸುರಿ ಹೆಂಗಸರು ತಿಂದರೆ ಹುಟ್ಟಿದ ಮಗುವಿನ ಕಣ್ಣು ಚುರುಕಾಗುತ್ತದೆ ಎಂದೆಲ್ಲ ತನ್ನ ಹಳ್ಳಿಯಲ್ಲಿ ಅನೇಕರು ಹೇಳುತ್ತಿದ್ದುದನ್ನ ಅವಳು ಕೇಳಿದ್ದಳು. ವರ್ಷದ ಹಿಂದೆ ಗಂಡನನ್ನ ಕಳೆದುಕೊಂಡು ಬೇರಾವ ದಾರಿಯನ್ನು ಕಾಣದೆ ಉಳಿದ ಆಯಸ್ಸನ್ನ ಮಗಳ ಮನೆಯಲ್ಲೇ ಕಳೆದು ಬಿಡೋಣವೆಂದು ಬೆಂಗಳೂರಿಗೆ ಬಂದಿದ್ದಳಾದರೂ 4ನೆಯ ದಿನವೇ ಗುಬ್ಬಚ್ಚಿ ಗೂಡಿನಂತಿದ್ದ ಅಳಿಯನ ಮನೆಯಿಂದ ಹೊರಬಿದ್ದಿದ್ದಳು. ಆ ಮನೆ ತೊರೆಯುವುದಕ್ಕೆ ಯಾವುದೇ ಮನಸ್ತಾಪ ಇರಲಿಲ್ಲ. ತನ್ನ ಅಪ್ಪಟ ಸ್ವಾಭಿಮಾನದಿಂದಾಗಿಯೇ ಅವಳು ಬೆರನಿ ತಟ್ಟುವ ಬದುಕನ್ನ ಆರಿಸಿಕೊಂಡು ಬೆರಗಾಗಿದ್ದಳು. ಮಾರ್ಕೆಟ್ಟಿನ ಗಜಿಬಿಜಿಯಲ್ಲಿ ಸೊಪ್ಪು ಮಾರುವವರ ಸಾಲಿಗೆ ಹೋಗಿ ಹುಡುಕಿದಳು ಸರಸಮ್ಮ. ಅಣ್ಣೆ ಸೊಪ್ಪು ಕಣ್ಣಿಗೆ ಬೀಳಲಿಲ್ಲ. ಬಾಯಿ ಬಿಟ್ಟು ಕೇಳಿದರೂ ಪ್ರಯೋಜನವಾಗಲಿಲ್ಲ. ಪಾಲಕ್ ಸೊಪ್ಪು ಮಾರುತ್ತಿದ್ದಾಕೆ ಯಾವೂರು ಅಂದಳು. ಮಂಡ್ಯ ತಾವು ಬೆಣ್ಣೆಹೊಳೆ ಅಂದಳು ಸರಸಮ್ಮ. ಮತ್ತೆ ಅಲ್ಲಿಗೆ ಹೋಗದೆ ಇಲ್ಲಿಗೆ ಬಂದ್ಬಿಟ್ಟಿದೆಯಲ್ಲಮ್ಮ ಎಂದಾಕೆ ನಕ್ಕಳು. ಇದೋ ಈಗ ನೇರವಾಗಿ ಅಲ್ಲಿಗೆ ಹೊರಟೆ ಎಂಬಂತೆ ಸರಸಮ್ಮ ಅಲ್ಲಿಂದ ಕಾಲು ಕಿತ್ತು ನಿರಾಸೆಯಿಂದಲೇ ಸಿಲ್ವರ್ ಜುಬ್ಲಿ ಪಾರ್ಕ್ ರಸ್ತೆಯಲ್ಲಿ ಹಣ್ಣಿನ ಅಂಗಡಿಗಳನ್ನು, ಹಳೆಯ ಕಬ್ಬಿಣದ ಸಾಮಾನು ಮಾರುವ ಅಂಗಡಿಗಳನ್ನು ಹಾದು ಟೌನ್ ಹಾಲ್ ಬಳಿಯ ಬಸ್ ಸ್ಟಾಪಿಗೆ ಹೋಗಿ ನಿಂತಳು. ಒಂದು ಬಸ್ ಬಂತು. ಹಲವರು ಓಡಿ ಹೋಗಿ ಅದರೊಳಗೆ ತುರುಕಿಕೊಂಡರು. ಕಣ್ಣು ಬಿಡುವಷ್ಟರಲ್ಲಿ ಆ ಬಸ್ಸು ಹೊರಟು ಹೋಯಿತು. ಓಡಿ ಹೋಗಿ ಬಸ್ ಸೇರಿದ ಒಬ್ಬನ ಜೇಬಿನಿಂದ ಒಂದು ಪೆನ್ನು ಕೆಳಗೆ ಬಿತ್ತು. ಸಿಮೆಂಟು ರಸ್ತೆಯ ಮೇಲೆ ಥಳಥಳ ಹೊಳೆಯುತ್ತಿದ್ದ ಚಿನ್ನದ ಬಣ್ಣದ ಆ ಪೆನ್ನು ತಕ್ಷಣ ಸರಸಮ್ಮನ ಕಣ್ಣಿಗೆ ಬಿತ್ತು. ಮಿಂಚಿನ ವೇಗದಲ್ಲಿ ಓಡಿ ಹೋಗಿ ಅದನ್ನೆತ್ತಿಕೊಂಡು ಬಸ್ ಸ್ಟಾಪಿನೆಡೆಗೆ ಬಂದಳು. ಅಲ್ಲಿ ನಿಂತಿದ್ದ ಎಲ್ಲರ ಕಣ್ಣುಗಳ ನೋಟ ಅವಳ ಕೈಯಲ್ಲಿದ್ದ ಪೆನ್ನಿನ ಮೇಲೆ ನೆಟ್ಟು ಬಿಟ್ಟಿತ್ತು. ಅದರಿಂದ ಒಂದು ಕ್ಷಣ ಅವಳಿಗೆ ಗಲಿಬಿಲಿಯಾಯಿತು. ಸರಿಸುಮಾರು 50ರ ಗಡಿ ದಾಟಿದ್ದ ಅವಳಿಗೆ ಹಿಂದೆಂದೂ ತಾನು ಕೈಯಿಂದ ಮುಟ್ಟಿರದ ಆ ವಸ್ತು ಮಾರ್ಕೆಟ್ಟಿನಿಂದ ಬರುತ್ತಿರುವಾಗ ಸಿಕ್ಕಬೇಕೇ? ಅಷ್ಟಕ್ಕೂ ಪೆಣ್ಣೆಂಬ ವಸ್ತುವನ್ನು ಅವಳೆಂದು ಬಯಸಿದವಳಲ್ಲ. ಸರಸಮ್ಮನಿಗೆ ಇದ್ದಕ್ಕಿದ್ದಂತೆ ಬೆಣ್ಣೆಹೊಳೆಯ ದಿನಗಳು ನೆನಪಾದವು. ಸಾವುಕಾರ ಸದಾಶಿವಪ್ಪನವರ ಮಗ ಪ್ರಕಾಶನ್ನ ಮೈಸೂರಿನಲ್ಲಿ ಓದುತ್ತಿದ್ದವನು ಬೇಸಿಗೆ ರಜೆಯಲ್ಲೊಮ್ಮೆ ಊರಿಗೆ ಬಂದಿದ್ದ. ಒಂದು ದಿನ ಇಂಥದೇ ಪೆನ್ನಲ್ಲಿ ಬರೆಯುತ್ತಿದ್ದ ಅವನು ಬಾರಮ್ಮ ಇಲ್ಲಿ ಎಂದು ಕರೆದು ಒಂದು ಕಾಗದವನ್ನು ಜೊತೆಯಲ್ಲೇ ಅವಳಿಗೆಂದು 2 ರೂಪಾಯಿ ನೋಟನ್ನು ಕೊಟ್ಟು, ಈ ಕಾಗದ ಅಂಬುಜೆಗೆ ಕೊಟ್ಟು ಬಾ ಅಂದ. ಅಂಬುಜಳಿಗೆ ಈ ಕಾಗದವನ್ನು ತಲುಪಿಸಿದ್ದಾಯ್ತು. ಕಾಗದ ಸಿಕ್ಕ ಗಳಿಗೆಯಿಂದ ಅಂಬುಜಳ ಚಲನವಲನಗಳೇ ಬದಲಾದವು. ಮಜ್ಜಿಗೆ ಕುಡಿ ಸರ್ಸಕ್ಕ, ಇವತ್ತೇನೋ ಬಲು ದಗೆ ಕಣಮ್ಮ ಎಂದು ಬೇಸಿಗೆಯನ್ನು ವರ್ಣಿಸುತ್ತಾ ಸರಸಮ್ಮನನ್ನ ತಂಪು ಮಾಡಿದಳು ಅಂಬುಜ. ಅಂದು ಸಾಯಂಕಾಲ ಸೂರ್ಯ ಇನ್ನೇನು ಮುಳುಗಬೇಕು ಅನ್ನುವಾಗ ಅಂಬುಜ ಮನೆಯಿಂದ ಹೊರಟಿದ್ದನ್ನ ಕಂಡು ತಾನು ಅವಳನ್ನ ಕದ್ದು ಹಿಂಬಾಲಿಸಿದಳು. ಹೊಂಗೆ ಸಾಲಿನ ಹೊಳೆ ತಿರುವಿನಲ್ಲಿ ಕದ್ದು ಕುಳಿತ ತನಗೆ
ಅಚ್ಚರಿಯಾದದ್ದು ಸೈಕಲ್ ತುಳಿಯುತ್ತಾ ಬಂದ ಪ್ರಕಾಶನನ್ನ ಕಂಡಾಗಲೇ. ಬಂದವನು ಸೈಕಲ್ಲನ್ನ ಹೊಂಗೆಯ ಹೊದರಿನಲ್ಲಿ ಮರೆ ಮಾಡಿ ನಿಲ್ಲಿಸಿ ಅಂಬುಜ ನಿಂತಲ್ಲಿಗೆ ಬಂದ. ಹೊಂಗೆಯ ಚಿಗುರನ್ನ ಕೈಯಿಂದ ಇಷ್ಟಿಷ್ಟೇ ಹರಿಯುತ್ತಿದ್ದ ಅಂಬುಜಳ ಪ್ರಸನ್ನ ವದನ, ಪ್ರಕಾಶನ ಮುಖದಲ್ಲಿ ಹರಡಿಕೊಂಡಿದ್ದ ಅಪಾರ ಸಂತೋಷ, ಸರಿಯಾಗಿ ಕೇಳಿಸದ ಅವರ ಪಿಸು ಮಾತುಗಳು ತನ್ನ ಎದೆಯಲ್ಲಿ ಭತ್ತ ಕುಟ್ಟತೊಡಗಿದ್ದವು. ಪಿಸು ಮಾತುಗಳ ನಡುವೆ ಪ್ರಕಾಶ ಅಂಬುಜಳನ್ನ ಅಪ್ಪಿ ಚುಂಬಿಸಿ ಬಿಟ್ಟಾಗ ಯಾರೋ ತನ್ನನ್ನೇ ಹಿಡಿದು ಚುಂಬಿಸಿದರೆಂಬಂತೆ ತನಗೆ ನಾಚಿಕೆಯಾಗಿ ಬಿಟ್ಟಿತ್ತು. ಅದು ಆ ಪೆಣ್ಣಿನ ಮಹಾತ್ಮೆ ಎಂದು ತಾನು ಅಂದುಕೊಂಡದ್ದು ಉಂಟು. ಅವಳ ಬದುಕಿನ ಬಳಿ ಮತ್ತೊಮ್ಮೆ ಪೆನ್ನು ಸುಳಿದಿದ್ದು ಗಂಡ ಭೋಗ್ಯಕ್ಕೆ ಹಾಕಿದ್ದ 1/2 ಎಕರೆ ಹೊಲವನ್ನ ಕ್ರಯ ಮಾಡಿದಾಗ. ಸಾಹುಕಾರ ಸದಾಶಿವಪ್ಪನವರ ಜಗಲಿಯ ಮೇಲೆ 4 ಮಂದಿ ಊರ ಜನ ಕೂತಿದ್ದರು. ಮಾತುಕತೆ ಮುಗಿದು 400 ರೂಪಾಯಿಗೆ ಕ್ರಯ ಒಪ್ಪಂದವಾಯಿತು. ರುಜು ಹಾಕಲು ಹೆಬ್ಬಟ್ಟಿಗೆ ಗಾಡಿ ಕಪ್ಪು ಹಚ್ಚಿಕೊಳ್ಳುವುದಕ್ಕಾಗಿ ಗಾಡಿಯ ಕಡೆಗೆ ಹೊರಟ ತನ್ನ ಗಂಡನನ್ನ ಕರೆದ ಶಾನುಭೋಗರು, ಗಾಡಿ ಕಪ್ಪು ಯಾಕೆ ಬಾರಯ್ಯ, ಇಂಕ್ ಅದೇ ಅಂದರು. ಆ ದಿನವೂ ಪ್ರಕಾಶನೇ ತನ್ನ ಗಂಡನ ಹೆಬ್ಬಟ್ಟಿಗೆ ಪೆನ್ನಿಂದ ಮಸಿ ಬಳಿಸಿದ್ದ. ಅಂದೇ ಮೊಟ್ಟ ಮೊದಲು ಆ ಕುಟುಂಬದ ಹತ್ತಿರ ಸುಳಿದಿದ್ದ ಆ ಪೆನ್ನಿಗೆ ಅಲೌಕಿಕವಾದ ಅಪಾರ ಶಕ್ತಿ ಇದೆ ಎಂದು ಅವಳಿಗೆ ಮನದಟ್ಟಾಗಿತ್ತು. ಅಂಥದ್ದೊಂದು ಪೆನ್ನೆ ಅನಾಯಾಸವಾಗಿ ತನ್ನ ಕೈಗೆ ಸಿಕ್ಕಿದೆಯಲ್ಲ, ಏನು ಮಾಡಲಿ ಎಂದು ಯೋಚಿಸಿದಳು. ಎಡಗೈಗೆ ಹೆಬ್ಬಟ್ಟಿಗೆ ಇಂಕು ಬಳಿದುಕೊಂಡು ಹಳೆಯ ಕ್ಯಾಲೆಂಡರ್ನಲ್ಲಿದ್ದ ವೆಂಕಟರಮಣ ಸ್ವಾಮಿಯ ಸುತ್ತ ಹೆಬ್ಬಟ್ಟು ಗುರುತುಗಳ ಒಂದು ಚೌಕಟ್ಟನ್ನ ಸೃಷ್ಟಿಸಿದಳು. ದೊಡ್ಡ ದೊಡ್ಡ ಜನರ ಜೇಬುಗಳಲ್ಲಿ ಒಡವೆಯ ಹಾಗೆ ಕಂಗೊಳಿಸುತ್ತಿದ್ದ ಪೆನ್ನಿದ್ದವರ ದೌಲತ್ತು, ಪೆನ್ನಿನ ಜಾದುಗಾರಿಕೆ, ಅದರ ಶಕ್ತಿ, ಮೌಲ್ಯ, ತನ್ನ ಮನೋಮಯ ಜಗತ್ತಿನಲ್ಲಿ ಅದಕ್ಕಿದ್ದ ಅಮೂಲ್ಯ ಸ್ಥಾನ ಎಲ್ಲವನ್ನ ಅಳೆದು ತೂಗಿ ನೋಡಿದ ಅವಳು ಸಂಜೆಯ ಹೊತ್ತಿಗೆ ಅದು ತನ್ನ ಉಪಯೋಗಕ್ಕೆ ಬರುವುದಿಲ್ಲವೆಂದು ತೀರ್ಮಾನಿಸಿದಳು. ಒಲ್ಲದ ಮನಸ್ಸಿನಿಂದಲೇ ಅದನ್ನು ಒತ್ತೆ ಇಡುವ ನಿರ್ಧಾರಕ್ಕೆ ಬಂದಳು. ಒತ್ತೆ ಇಡಲು ಹೋದಾಗ ಮಾರ್ವಾಡಿ, ಸುಮ್ಕೆ ಹೋಗಮ್ಮ, ಇದೆಲ್ಲ ಯಾರು ಇಟ್ಕೋತಾರೆ ಎಂದು ಜೋರಾಗಿ ಗಹಗಹಿಸಿ ನಕ್ಕು ಬಿಟ್ಟ. ಸರಸಮ್ಮನಿಗೆ ದಿಗ್ಭ್ರಮೆಯಾಯಿತು. ಒಂದು ಕ್ಷಣ ಏನು ಯೋಚಿಸಲಿಲ್ಲ. ಕಡೆಗೆ ಅದನ್ನ ಮಾರಿಬಿಡುವುದೇ ವಾಸಿ ಎಂದುಕೊಂಡಳು. ದಾರಿಯಲ್ಲಿ ಒಂದು ಪೆಣ್ಣೈತೆ, ತಗತೀರ ಸ್ವಾಮಿ, ಒಂದು ಪೆಣ್ಣೈತೆ, ತಗತೀರ ಸ್ವಾಮಿ, ಒಂದು ಪೆಣ್ಣೈತೆ, ತಗಂತೀರ ಸ್ವಾಮಿ ಎನ್ನುತ್ತಾ ಒಬ್ಬೊಬ್ಬನನ್ನು ಕೇಳಿದಳು. ಅವರು ಅವಳನ್ನು, ಅವರ ಪೆನ್ನನ್ನು ನಿರ್ಲಕ್ಷ್ಯದಿಂದ ನೋಡುತ್ತಾ ಮುಂದಕ್ಕೆ ನಡೆದರು. ಅವಳಿಗೆ ಅತೀವ ಅವಮಾನವಾಯಿತು. ಮರುದಿನ ಎದ್ದಾಗ ಅವಳಿಗೆ ಏನೋ ಖುಷಿ. ಆ ಪೆನ್ನಿನ ಬಗ್ಗೆ ಆಗಲೇ ಒಂದು ನಿರ್ಧಾರಕ್ಕೆ ಬಂದಂತಾಗಿತ್ತು. ಎದ್ದವಳೆ ಮುಖ ತೊಳೆದು ಲಘು ಬಗೆಯಿಂದ ಮಗಳ ಮನೆಗೆ ಹೊರಟಳು. ಬಾಗಿಲಲ್ಲೇ ನಿಂತಿದ್ದ ಅವಳ ಬಸುರಿ ಮಗಳು ಪಾರ್ವತಿ, ಏನವ್ವ, ಎಷ್ಟು ದಿನ ಆಯ್ತು ಈ ಕಡೆ ಬಂದು? ಸರಸಮ್ಮ ನಗು ನಗುತ್ತಾ ಮಗಳ ಹೊಟ್ಟೆಯನ್ನ ಪ್ರೀತಿಯಿಂದ ಮುಟ್ಟಿ ನೋಡಿ, ನಿಂಗೆ ಹೆಣ್ಮಗನೇ ಕಣೆ ಆಗೋದು ಅಂದಳು. ಆಗ್ಲಿ ಬಿಡು, ನಂಗೆ ಹೆಣ್ಣೆ ಇಷ್ಟ ಎಂದು ಪಾರ್ವತಿಯ ಮುಖದಲ್ಲಿ ಯಾವ ಬೇಸರವೂ ಕಾಣದ ಸಂತಸವಿತ್ತು. ಸರಸಮ್ಮ ಸಂಚಿಯಿಂದ ಆ ಪೆನ್ನನ್ನ ತೆಗೆದು ಮಗಳ ಕೈಗಿಡುತ್ತಾ, ಇದನ್ನ ನನ್ನ ಮೊಮ್ಮಗಳಿಗೆ ಕೊಡುವಂತೆ ಜ್ವಾಪಾನವಾಗಿ ಎತ್ತಿ ಮಡಗಿರು ಎಂದಳು. ಪಾರ್ವತಿ ಆಶ್ಚರ್ಯದಿಂದ ಆ ಪೆನ್ನನ್ನೇ ದಿಟ್ಟಿಸುತ್ತಾ ನಿಂತು ಬಿಟ್ಟಳು. ಎಲ್ಲರಿಗೂ ಧನ್ಯವಾದಗಳು. ಈ ಕಥೆ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಸ್ಪಂದಿಸ್ತೀನಿ. ನೋಡಿ, ಒಂದು ಪೆನ್ನು ಒಬ್ಬ ಮುಗ್ಧರ ಬಾಳಿನಲ್ಲಿ ಹೇಗೆಲ್ಲ ಅದು ಬಂದು ಹೋಗುತ್ತೆ ಅನ್ನೋದು ಈ ಕಥೆಯ ಒಂದು ಸ್ವಾರಸ್ಯ. ಎಲ್ಲರಿಗೂ ಧನ್ಯವಾದಗಳು.
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.